ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್, ಒನ್ ಮೋರ್ ನ್ಯೂ ವಿಡಿಯೋ. ಸೊ ಇವತ್ತು ಕೂಡ ಒಂದು ಹೊಸ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಸೊ ಅವಾಗ ನನ್ನ ಒಂದು ವಿಡಿಯೋನ ನೀವು ಬೇಗನೆ ನೋಡ್ಬೋದು. ಸೊ ಇವತ್ತು ಏನಪ್ಪ ಅಂತಂದರೆ, ಇವತ್ತು ನನ್ನ ಒಂದು ಸ್ಯಾರಿಗೆ ನಾನೇ ವರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಯಾವ ಡಿಸೈನು ಏನು ಅಂತ ಆದರೆ ಇದೇ ವಿಡಿಯೋದಲ್ಲೇ ತೋರಿಸ್ತೀನಿ. ಇವತ್ತು ಕೂಡ ಬೇರೆ ಬೇರೆ ಕೆಲಸಗಳಿದ್ದಾನೆ, ಅದೆಲ್ಲನೂ ಸಹ ಇವತ್ತು ಏನು ಕೆಲಸ ಇದೆ, ಏನು ವರ್ಕ್ ಮಾಡ್ತೀನಿ ಅದೆಲ್ಲದನ್ನು ಸಹ ಇದೇ ವಿಡಿಯೋದಲ್ಲೇ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಮತ್ತು ಮಷಿನ್ ಬಗ್ಗೆನೂ ಒಂದು ಇನ್ಫಾರ್ಮೇಷನ್ ಕೊಡಬೇಕು ನಿಮಗೆ. ಅದ್ರದ್ದು ವಿಡಿಯೋ ಕೂಡ ಇದೇ ವಿಡಿಯೋದಲ್ಲಿನೇ ಅಪ್ಡೇಟ್ ಕೊಡ್ತೀನಿ. ಒಂದು ಓವರ್ಲಾಕ್ ಮಷಿನ್ದು ನಿಮಗೆ ಅಪ್ಡೇಟ್ ಕೊಡಬೇಕು. ಸೊ ಅದನ್ನು ಸಹ ನಿಮಗೆ ಇದೇ ವಿಡಿಯೋದಲ್ಲಿನೇ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ನಿನ್ನೆ ನಾವು ಸೀರೆ ತೊಗೊಂಡು ಬರೋಕ್ಕೆ ಅಂತ ಹೋಗಿದ್ವಿ, ಬಟ್ ಆ ವಿಡಿಯೋನ ನಾನು ಅಲ್ಲೇನೂ ಮಾಡ್ಕೊಳಕ್ಕೆ ಹೋಗಿಲ್ಲ, ತುಂಬ ಜನ ಇದ್ರು ಅಂತ ಹೇಳಿಬಿಟ್ಟು. ಏನಂತಂದರೆ, ನಾನು ಮಡ್ಲಕ್ಕಿ ಹಾಕ್ಕೊಂಡು ಬರೋದಕ್ಕೆ ಊರಿಗೆ ಹೋಗಬೇಕು. ಸೊ ತೊಗೊಳ್ತೀನಿ, ಸ್ವಲ್ಪ ಚೆನ್ನಾಗಿರೋ ಸ್ಯಾರಿನೇ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಫುಲ್ ಟ್ರೆಂಡಲ್ಲಿರೋಂತಹ ಮೈಸೂರು ಸಿಲ್ಕ್ ಸ್ಯಾರಿ. ಸೊ ನಾನು ಅಷ್ಟು ಕಾಸ್ಟ್ ಇದೆ ಅಂತ ತೊಗೊಳಕ್ಕೆ ಹೋಗಿದ್ದು, ಸುಮ್ಮನೆ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಂಡಿರೋದು ಅಷ್ಟೇ. ಜಸ್ಟ್ 1500 ರುಪೀದು ಒಂದು ಪ್ಲೈನ್ ಒಂದು ತೊಗೊಂಡೆ, ಡಬಲ್ ಕಲರ್ದೊಂದು ತೊಗೊಂಡೆ ಅಷ್ಟೇ. ತುಂಬಾ ಚೆನ್ನಾಗಿತ್ತು. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಯಾಕಂದರೆ ಅಮ್ಮನಿಗೊಂದು ಸೀರೆ ಕೊಡಬೇಕು, ನಾನೊಂದು ಸೀರೆ ಉಟ್ಕೊಳ್ಬೇಕು. ಅದಕ್ಕೋಸ್ಕರ ಅಂದರೆ ಅವ್ರು ಕೊಡಿಸ್ಬೇಕು, ನಾನು ತೊಗೊಂಡಿದ್ದೀನಿ. ಯಾಕೆಂದರೆ ಅವ್ರು ಆಲ್ರೆಡಿ ಒಂದು ಸೀರೆ ಕೊಡಿಸಿದ್ರು. ಸೊ ಅದಕ್ಕೋಸ್ಕರ ಅದನ್ನು ಆಲ್ರೆಡಿ ನಾನು ಟ್ರಿಪ್ಪಿಗೆ ಹೋದಾಗ ದೇವಸ್ಥಾನದಲ್ಲಿನೇ ಉಟ್ಕೊಂಡು ಬಿಟ್ಟಿದ್ದೆ. ಅವರು ಮಡ್ಲಕ್ಕೆ ಹಾಕ್ಲಿಕ್ಕಂತಲೇ ಆ ಸೀರೆ ತಂದಿದ್ರು. ಸೊ ಅದಕ್ಕೋಸ್ಕರ ನಾನು ಇವಾಗ ಅವ್ರು ಕೊಡಿಸಿದ್ರಲ್ಲ, ಸೊ ಇವಾಗ ಅದನ್ನ ನಾಳೆ ಉಟ್ಕೊಂಡು ಬಿಟ್ಟಿದ್ದೀನಿ. ಸೊ ಈಗ ನಾನೇ ತೊಗೊಳ್ತೀನಿ ಬಿಡು ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ. ಹಾಗೆ ಅಮ್ಮನಿಗೂ ಕೂಡ ಒಂದು ಸೀರೆ ಕೊಡಬೇಕು. ಸೊ ಅದಕ್ಕೂ ಸಹ ನಾನೇ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಹಿಂಗೆ ನಾವೇ ಹೋಗ್ಬಿಟ್ಟು ಈ ಥರ ಡಬಲ್ ಶೇಡ್ದು ಓಪನ್ ಮಾಡಿ ತೋರಿಸ್ತೀನಿ. ಮತ್ತು ಈ ಥರ ಸಿಂಗಲ್ ಶೇಡ್ದು ಅಂದರೆ ಸಿಂಗಲ್ ಜಸ್ಟ್ ಒಂದು ಗೋಲ್ಡ್ ಶೇಡಲ್ಲಿ ಒಂದು ಬಾರ್ಡ್ರ್ ಬಂದಿದೆ ಅಷ್ಟೇ. ಸೊ ಫುಲ್ ಸ್ಮೂತ್. ಇನ್ನೊಂದು ಏನು ಗೊತ್ತಾ, ಈ ಮೈಸೂರು ಸಿಲ್ಕ್ ಸ್ಯಾರಿ ಸ್ಪೆಷಲ್ ಏನಂತಂದರೆ, ದಪ್ಪ ಇರ್ತಾರೆ, ಬಟ್ ಇದು ಉಟ್ಕೊಂಡಾಗ ಸ್ವಲ್ಪ ಸಣ್ಣ ಕಾಣಿಸ್ತಾರೆ. ನಿಜವಾಗ್ಲೂ ನೀವು ಬೇಕಿದ್ರೆ ಒಂದ್ಸಲ ತೊಗೊಂಡು ವೇರ್ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಯಾಕೆಂದರೆ ತುಂಬ ಜನ ಆ ಥರ ರಿವ್ಯೂ ಕೇಳಿದ್ದೀನಿ ನಾನು. ಯಾಕಂದರೆ ತುಂಬ ದಪ್ಪ ಇರ್ತಾರೆ, ಒಂಥರ ರೇಷ್ಮೆ ಸೀರೆ ಆಗಿರ್ಬೋದು, ಸಿಲ್ಕ್ ಸ್ಯಾರಿಗಳು ಹಾಕ್ಕೊಂಡಾಗ ಇನ್ನೂ ಸ್ವಲ್ಪ ದಪ್ಪ ಕಾಣಿಸ್ತಾರೆ. ಬಟ್ ಈ ಸೀರೆನಲ್ಲಿ, ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ಸ್ವಲ್ಪ ಸಣ್ಣ ಕಾಣಿಸ್ತಾರೆ. ನೀವು ಬೇಕಿದ್ರೆ ವೇರ್ ಮಾಡಿ ನೋಡಿ, ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಆಲ್ರೆಡಿ. ಸೊ ಈ ಥರ ನಾನು ಓಪನ್ ಸಹ ಮಾಡಿಲ್ಲ, ಏನೂ ಡ್ಯಾಮೇಜ್ ಬಂದಿರಲ್ಲ ಅಂತ ಹೇಳಿದ್ರು. ನಾನು ನೈಟು ತುಂಬ ಲೇಟಾಗಿ ಹೋಗಿದ್ದು, ಸೊ ಅದಕ್ಕೋಸ್ಕರ ಹಾಗೇ ಎತ್ಕೊಂಡ್ಬಂದೆ. ಸೊ ಇದು ರನ್ನಿಂಗ್ ಬ್ಲೌಸ್ ಬಂದಿದೆ, ಏನು ಎಕ್ಸ್ಟ್ರಾ ಇದರಲ್ಲಿ ಏನು ಕಾಂಟ್ರಾಸ್ಟಾಗಿ ಏನು ಬಂದಿಲ್ಲ. ಸೊ ಈ ಥರ ಜರಿನಲ್ಲಿ ಪಲ್ಲು ಬರುತ್ತೆ. ಅಂದರೆ ವಿಡಿಯೋದಲ್ಲಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆಯೋ ಗೊತ್ತಿಲ್ಲ ನನಗೆ. ಈ ಸೆರಗಲ್ಲಿ ಇಲ್ಲಿ ಜರಿ ಪಲ್ಲು ಬರುತ್ತೆ, ಮತ್ತು ರನ್ನಿಂಗ್ ಬ್ಲೌಸ್ ಬರುತ್ತೆ ಅಂತ ಹೇಳಿದ್ದಾರೆ. ಇವಾಗ ಸ್ಯಾರಿ ಬಿಚ್ಚಿದ್ರೆ ಮಾಡಿಸೋದೊಂದು ತಲೆನೋವು ನನಗೆ. ಸೊ ಅದಕ್ಕೋಸ್ಕರ ನಾನು ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇದು ಲೈಟ್ ಕಲರ್ ಅಥವಾ ಲೆಮನ್ ಕಲರ್ ಬರುತ್ತೆ ಇದು. ಸೊ ಆ ಥರ ವಿಡಿಯೋದಲ್ಲಿ ಸ್ವಲ್ಪ ಡಾರ್ಕಾಗಿ ಕಾಣಿಸುತ್ತೆ ಆ ಕಲರು. ಸೊ ಇದು 1050 ರುಪೀಸ್ ಇದು ಸ್ಯಾರಿ. ಸೊ ನಾನು 2 ತೊಗೊಂಡೆ, ಒಂದು ಅಮ್ಮನಿಗೊಂದು ನನಗೊಂದು ಅಂತ ಹೇಳಿಬಿಟ್ಟು. ಸೊ ಮನೇಲಿ ಸ್ಯಾರಿ ಇತ್ತು ತೊಗೊಂಡಿರೋದು, ಬಟ್ ನನಗೇನಕ್ಕೂ ಒಂದು ಬೇರೆ ತೊಗೊಳ್ಳೋಣ ಅನ್ನಿಸ್ತು. ಅದಕ್ಕೋಸ್ಕರ ಈ ಸ್ಯಾರಿನ ತೊಗೊಂಡೆ. ಇದಿಷ್ಟೇ, 1.25 ಇಂಚ್ ಅಷ್ಟೇ ಇದು ಬಾರ್ಡ್ರ್ ಇರೋದು. ಬಟ್ ಇದು ಕಾಂಟ್ರಾಸ್ಟ್ ಬ್ಲೌಸ್ ಮ್ಯಾಚ್ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೀವು ಕಾಂಟ್ರಾಸ್ಟ್ ಬ್ಲೌಸು ಮ್ಯಾಚ್ ಮಾಡಿಲ್ಲ ಅಂದ್ರೂ ಸಹ ಇದೇ ಬ್ಲೌಸ್ಗೆ ನೀವು ಕಾಂಟ್ರಾಸ್ಟಾಗೆ ವರ್ಕ್ ಹಾಕ್ಸ್ಕೊಂಡು ಸ್ಯಾರಿ ಕುಚ್ಚನ್ನ ಮ್ಯಾಚ್ ಮಾಡಿಕೊಂಡ್ರೆ ಇನ್ನೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಸೊ ಇನ್ನೊಂದು ಬಂದು ಇದು ನನಗೆ ಅಂತ ತೊಗೊಂಡಿದ್ದೆ, ಯಾಕಂದರೆ ಈ ಕಲರ್ ಸ್ಯಾರಿ ಇರಲಿಲ್ಲ ನನ್ನ ಹತ್ರ. ಸೊ ನಾನು ಸೀಮಂತಕ್ಕೆ ಈ ಬ್ಲೂ ಕಲರ್ ಸ್ಯಾರಿ ರೇಷ್ಮೆ ಸೀರೆ ತೊಗೊಂಡಿದ್ದೆ, ಬಟ್ ನನಗೆ ಈ ಥರ ಸ್ಯಾರಿ ಇಷ್ಟ ಆಯಿತು ಯಾಕೋ ಇದು. ಸೊ ಅದಕ್ಕೋಸ್ಕರ ತೊಗೊಂಡೆ. ಇದು ಒಂದು ಚಿಕ್ಕ ಬಾರ್ಡ್ರ್ ಕೊಟ್ಟಿದ್ದಾರೆ, ಒಂದು ಇಲ್ಲಿ ದೊಡ್ಡ ಬಾರ್ಡ್ರನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಇವಾಗ ನಾನು ವರ್ಕ್ ಹಾಕ್ಕೊಳ್ಳೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಡಿಸೈನ್ನ ಒಂದು 3 ಡಿಸೈನ್ ಸೇರಿಸ್ಬಿಟ್ಟು ಒಂದು ಡಿಸೈನ್ನ ಮಾಡ್ಕೊಂಡು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ಮಷಿನ್ ತಂದು 3 ವರ್ಷ ಆದ್ರೂ ಒಂದೇ ಬ್ಲೌಸ್ಗೆ ವರ್ಕ್ನ ಮಾಡ್ಕೊಂಡಿರೋದು. ಸೊ ಅದಕ್ಕೋಸ್ಕರ ಇದು ಸ್ವಲ್ಪ ನನಗೆ ಯಾಕೋ ಇಷ್ಟ ಆಯಿತು, ಸ್ವಲ್ಪ
ವರ್ಕ್ನ ಚೆನ್ನಾಗಿ ಮಾಡಿಕೊಂಡು ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಕಲರ್ ಕಾಂಬಿನೇಷನ್ ಈ ಥರ ಇದೆ. ಇದ್ರದ್ದು ಪಲ್ಲು ಬಂದುಬಿಟ್ಟು ಕಾಂಟ್ರಾಸ್ಟಲ್ಲಿ ಬಂದಿದೆ. ಸೊ ಈ ಥರ ಪಿಂಕ್ ಬ್ಲೌಸು ಮತ್ತು ಪಿಂಕ್ ದುಪ್ಪಟ್ಟ, ಇದು ಅಂದರೆ ಸೆರಗ್ ಬಂದಿದೆ. ಮತ್ತು ಫುಲ್ಲು ಡಾರ್ಕ್ ನವಿ ಬ್ಲೂ ಕಲರಲ್ಲಿ ಸ್ಯಾರಿ ವಿತ್ ಪಿಂಕ್. ಸೊ ಸ್ಯಾರಿ ಇದು ಇಷ್ಟ ಆಯಿತಾ, ಇದು ಇಷ್ಟ ಆಯಿತಾ ನನಗೆ ಕಾಮೆಂಟ್ ಮಾಡಿ. ನನಗೆ ಪರ್ಸ್ನಲಾಗಿ ಎರಡು ಕೂಡ ತುಂಬಾ ಇಷ್ಟ ಆಯಿತು. ಸೊ ಇದ್ರ ಬ್ಲೌಸು ನಮ್ಮಮ್ಮಗೆ ಬೇರೆ ಸ್ಟಿಚ್ ಮಾಡಿಕೊಟ್ಬಿಟ್ಟು ಇದನ್ನು ನಾನು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಯಾಕಂದ್ರೆ ನಮ್ಮಮ್ಮ ಕಾಂಟ್ರಾಸ್ಟಾಗೆಲ್ಲ ಹಾಕ್ಕೊಂಡ್ರೆ ಇದನ್ನು ಹಿಂಗೆ ಹಾಕ್ಬಿಟ್ಟಿದ್ಯಾ ಅಂತ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಪ್ಲೈನಲ್ಲಿ ಶೈನಿಂಗ್ ಪೀಸ್ ಬರುತ್ತಲ್ಲ, 200 ರುಪೀಸು, 250, 150 ಆ ಥರದ್ರಲ್ಲಿ ಸ್ಟಿಚ್ ಮಾಡ್ಕೊಟ್ಬಿಟ್ಟು ಇದರ ಬ್ಲೌಸಿಗೆ ನಾನು ಕಾಂಟ್ರಾಸ್ಟಿಗೆ ವರ್ಕ್ನ ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ಸೊ ನೋಡೋದು ಅವರೇ ಸ್ಟಿಚ್ ಮಾಡ್ಕೊಳ್ತೀನಿ ಅಂತಾದರೆ ಅವರಿಗೆ ಕೊಡ್ತೀನಿ, ಇದೇ ನಾನು ಸ್ವಲ್ಪ ಗ್ರ್ಯಾಂಡಾಗಿ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಇದಕ್ಕಾದ್ರೂ ಅಷ್ಟೇ, ಇದಕ್ಕೆ ನಾನು ವೈಟ್ ಕಲರ್ನ ಥ್ರೆಡ್ನ ಮ್ಯಾಚ್ ಮಾಡೋಣ ಅಂತ ಇದ್ದೀನಿ. ಸೊ ಫುಲ್ ಸ್ಟಿಚ್ ಆದಮೇಲೆ, ಫುಲ್ ವರ್ಕ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ಇವತ್ತಿನ ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ. ಎಂಡ್ವರೆಗೂ ನೋಡಿ, ನಮಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ. ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಡಬೇಕು, ಅದನ್ನು ಇದೇ ವಿಡಿಯೋದಲ್ಲಿನೇ ಮುಂದೆ ಕಂಟಿನ್ಯೂ ಆಗುತ್ತೆ. ಸೊ ನೋಡಿ, ಹಾಗೆ ಮತ್ತೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆದಷ್ಟು ಶೇರ್ ಮಾಡಿ, ನಮ್ಮ ಒಂದು ವಿಡಿಯೋನ ಸಪೋರ್ಟ್ ಮಾಡಿ. ಸೊ ಬನ್ನಿ, ಇವತ್ತಿನ ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ, ಎಂಡ್ವರೆಗೂ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಬ್ಯಾಕ್ ಸೈಡ್ ಬಂದುಬಿಟ್ಟು ಪಾಟ್ನಿಕ್ ಡಿಸೈನ್ನ ವರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ನಾನು ಇಲ್ಲಿ ಹೇಳಿದೆ ಅಲ್ವಾ, ಒಂದು ಕಲರ್ ಎಕ್ಸ್ಟ್ರಾ ವೈಟ್ ಕಲರ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಬಟ್ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ನನಗೆ ಹಿಂದೆ ಫುಲ್ ಆಡಿ ಅಥವಾ ಹುಕ್ ಹಾಕೋ ಥರ ಬೇಕಿರಲಿಲ್ಲ, ಫುಲ್ ಕ್ಲೋಸ್ ಬೇಕಿತ್ತು. ಅದಕ್ಕೋಸ್ಕರ ಈ ಡಿಸೈನೇ ಸೆಲೆಕ್ಟ್ ಮಾಡಿಕೊಂಡೆ. ಬಟ್ ಇದು ಏನಾಗಿದೆ ಅಂದರೆ ಸ್ವಲ್ಪ ಥಿಕ್ನೆಸ್ ಕಮ್ಮಿ ಬರ್ತಾ ಇದೆ. ಅದಕ್ಕೆ ಮಿಕ್ಕಿರೋದು ಎಲ್ಲ ಪಾರ್ಟು ಥಿಕ್ನೆಸ್ ಚೆನ್ನಾಗಿದೆ. ಬಟ್ ಅದು ಆರ್ಚ್ ಶೇಪಲ್ಲಿ ಏನು ಬಂದಿದೆ ಅದು ಮಾತ್ರ ಥಿಕ್ನೆಸ್ಸು ತುಂಬಾ ಕಮ್ಮಿ ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ಅದನ್ನು ರೀಡಿಸೈನ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಸಿನಿಮಾ ಫೋಟೋಸ್ ನಾನು ಹಳೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರಲಿಲ್ಲ. ಇನ್ನು ಸುಮ್ಮನೆ ಫೋಟೋ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಬಂದ್ವಿ ಅಷ್ಟೇ. ನನಗೆ ತುಂಬಾ ಇಷ್ಟ ಆಯಿತು ಹೊರಗಡೆ ಹೋಗ್ಬಿಟ್ಟು ಫೋಟೋಶೂಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ನಮಗೆ ಟೈಮೇ ಸಾಕಾಗಲಿಲ್ಲ. ಸೊ ಎಲ್ಲ ಟೈಲರ್ಸ್ದು ಇದೆ ಹಣೆ ಬರಹ ಅಂದ್ಕೊಳ್ತೀನಿ. ನಾವೇನು ಅಂದ್ಕೊಳ್ತೀವೋ ಅದು ಆಗೋದೇ ಇಲ್ಲ. ಸೊ ಅದಕ್ಕೆ ನಾವು ಫೋಟೋ ಸ್ಟುಡಿಯೋದಲ್ಲೇ ಒಂದಷ್ಟು ಫೋಟೋನ ತೆಗೆಸ್ಕೊಂಡು ಬಂದ್ವಿ. ಬಟ್ ನನಗೆ ಆ ಡ್ರೆಸ್ ರಿಮೂವ್ ಮಾಡೋದಕ್ಕೆ ನಿಜವಾಗ್ಲೂ ಇಷ್ಟನೇ ಇರಲಿಲ್ಲ. ಬಟ್ ಒಂದು 2 ಅವರೇನೋ ಇತ್ತು ಅಷ್ಟೇ ಅವಳ ಮೈ ಮೇಲೆ ಆ ಡ್ರೆಸ್. ಮತ್ತು ನಾನು ಹೊರಡೋಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಒಂದು 4:15ಗೆ ರೆಡಿ ಮಾಡಿಸಿದ್ದೆ ಅವಳಿಗೆ. ಒಂದು 7:30 ಅಷ್ಟರೊಳಗಡೆ ನಾನು ಅದನ್ನು ರಿಮೂವ್ ಮಾಡಿಸ್ಬಿಟ್ಟೆ ಆ ಡ್ರೆಸ್ನ. ಮತ್ತು ಬೇರೆ ಡ್ರೆಸ್ ಒಂದು ಸ್ವೆಟ್ ವೇರ್ನ ಹಾಕ್ಕೊಂಡು ನಾವು ಟ್ರಿಪ್ಗೆ ಹೊರಟ್ವಿ. ಹಳೆ ವಿಡಿಯೋದಲ್ಲಿನೇ ನಾನು ಶ್ರೀಶೈಲಂ ಹೋಗಿದ್ದು ಮತ್ತು ವಿಡಿಯೋ ಹಾಕಿದ್ದೆ. ಶ್ರೀಶೈಲಮಿಂದ ಮತ್ತು ನಾವು ಮಂತ್ರಾಲಯಕ್ಕೂ ಕೂಡ ಹೋಗಿದ್ವಿ. ಸೊ ಅಲ್ಲಿ ನಾವು ನೈಟ್ ಬೆಳಗಿನ ಜಾವ ಹೋಗಿದ್ದು. ಅಲ್ಲಿ ರೂಮ್ ಬುಕ್ ಮಾಡಿಕೊಂಡು ಬೆಳಗ್ಗೆ ಕೂಡ ದರ್ಶನ ಮುಗಿಸ್ಕೊಂಡು ಎಲ್ಲನೂ ಸಹ ಮುಗಿಸ್ಕೊಂಡು ಬಂದೆ. ಬಟ್ ನಾನು ಮಾರ್ನಿಂಗು ಯಾವುದೇ ಸಹ ವಿಡಿಯೋ ಆಗಲಿ ಫೋಟೋ ಆಗಲಿ ತೊಗೊಳಕ್ಕೆ ಹೋಗಿಲ್ಲ. ನೈಟ್ ನಾನು ವಿಡಿಯೋ ಮತ್ತು ಫೋಟೋನ ತೊಗೊಂಡಿದ್ದು. ಬಟ್ ನೈಟ್ ಲೈಟಿಂಗ್ಸ್ ಆಗಿರ್ಬೋದು, ತುಂಬ ಜನ ಇರ್ತಾರೆ ನೈಟು. ನಿಜ ಅಲ್ಲಿ ಹೋದರೆ ಒಂದು ಫೀಲಿಂಗೇ ಬೇರೆ ಅಂತ ಹೇಳ್ಬೋದು. ಸೊ ಹಾಗೆ ಇವತ್ತು 4 ಬ್ಲೌಸು ವರ್ಕ್ ಮಾಡಿ ಕೊಡಬೇಕಿತ್ತು. ಸೊ ಅದನ್ನು ಸಹ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಬ್ಲೌಸ್ ಬಂದ್ಬಿಟ್ಟು ಬರೀ ಫ್ರಂಟು ಬ್ಯಾಕು ಅಷ್ಟೇ ನಿಮಗೆ ಸಿಗೋದು. ಸ್ಲೀವ್ಸ್ಗೂ ಕೂಡ ಇದೇ ಡಿಸೈನ್ ಬರುತ್ತೆ. ಬಟ್ ಅವರು ಬಂದುಬಿಟ್ಟು ನಮಗೆ ಸ್ಲೀವ್ಸ್ಗೆ ಬೇಡ, ಬರೀ ಫ್ರಂಟ್ ಬ್ಯಾಕ್ ಮಾತ್ರ ಅಂತ ಹೇಳಿದರು. ಇದು ಬೇರೆ ಬೇರೆ ಕಸ್ಟಮರ್ದು. ಇಲ್ಲಿ ರೆಡ್ ಮತ್ತು ಗೋಲ್ಡ್ ಬ್ಲಾಕ್ ಕಾಂಬಿನೇಷನ್ನಲ್ಲಿ ವರ್ಕ್ನ ಮಾಡಿರೋ ಅಂಥದ್ದು. ಇನ್ನೊಂದು ಬರೀ ಸಿಂಗಲ್ ಕಲರಲ್ಲಿ ಮಾಡಿರೋ ಅಂಥದ್ದು. ಇದು ಸೇಮ್ ಡಿಸೈನ್ ಆಗಿರುತ್ತೆ ಎರಡು ಕೂಡ. ನೋಡ್ತಾ ಇರ್ಬೋದು, ಇದು ಮೈಸೂರು ಸಿಲ್ಕ್ ಸ್ಯಾರಿಗೆ ವರ್ಕ್ ಮಾಡಿರೋ ಅಂಥದ್ದು. ತುಂಬ ಕಮೆಂಟ್ಗಳು ಅಥವಾ ಫೋಟೋಸ್ಗಳು ನನಗೆ ತುಂಬ ಶೇರ್ ಆಗುತ್ತೆ ವಾಟ್ಸಪ್ಪಲ್ಲಿ. ಯಾಕಕ್ಕ ಈ ಥರ ಮೈಸೂರು ಸಿಲ್ಕ್ ಸ್ಯಾರಿಗೆ ಈ ಥರ ಸುಕ್ಕು ಅಥವಾ ರಿಂಗಲ್ಸ್ ಬರೋ ಥರ ಆಗುತ್ತೆ, ನಿಮಗೂ ಕೂಡ ಇದೇ ಥರ ಆಗುತ್ತಾ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು, ಔಟ್ಲೈನ್ ಕೂಡ ನನಗೆ ಸ್ವಲ್ಪನೂ ಹೆಚ್ಚು ಕಮ್ಮಿ ಬಂದಿಲ್ಲ. ಕರೆಕ್ಟಾಗಿ ಫ್ರೇಮ್ ಕರೆಕ್ಟಾಗಿ ಫಿಟ್ ಮಾಡಿಕೊಂಡು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಫಸ್ಟ್ ಬಂದುಬಿಟ್ಟು ಫ್ರೇಮ್ ಫಿಟ್ಟಿಂಗ್ ಕರೆಕ್ಟಾಗಿದ್ದರೆ ಡಿಸೈನ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಮೈಸೂರು ಸಿಲ್ಕ್ ಸ್ಯಾರಿಗೆ ಸ್ವಲ್ಪ ಜಾಸ್ತಿ ಟೈಮ್ ಅಂದರೆ ಪರವಾಗಿಲ್ಲ, ನೀಟಾಗಿ ಫಿಟ್ ಮಾಡಿಕೊಂಡೇ ಮಾಡ್ತೀನಿ. ಯಾಕೆ ಅಂತಂದರೆ ಸ್ವಲ್ಪ ಕಾಸ್ಟ್ಲಿ ಇರ್ತವೆ ಸೀರೆಗಳು. ಸುಮ್ಮನೆ ಹಾಳಾದರೆ ನಾವು ಕೈಯಿಂದ ಕೊಡೋದಕ್ಕೂ ಆಗೋಲ್ಲ. ಅವರು ಕೇಳಲಿಲ್ಲ ಅಂದ್ರೂ ಮತ್ತೆ ಬೇರೆ ಕ್ಲಾತ್ ತಂದು ಸ್ಟಿಚ್ ಮಾಡಿಸ್ಕೊಂಡ್ರು ಅದಕ್ಕೂ ಸ್ಯಾರಿಗೂ ಅಥವಾ ಬ್ಲೌಸ್ಗೂ ಮ್ಯಾಚ್ ಕೂಡ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಎಚ್ಚರಿಕೆಯಿಂದನೇ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ಒನ್ ಬಂದು ಈ ಡಿಸೈನು.
ಸೊ ಇದು ಜಸ್ಟ್ ಒಂದು 500 ರುಪೀಸ್ಗೆ ಹಾಕಿರೋವಂಥದ್ದು. ಸ್ಲೀವ್ಸ್ಗೆ ಬಾರ್ಡರ್ ಲೈನೇ ಬರುತ್ತೆ ಅಥವಾ ಬುಟ್ಟನೇ ಬರುತ್ತೆ. ಇಲ್ಲಿ ನಾನು ಬುಟ್ಟನ ಆ್ಯಡ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಬಾರ್ಡರ್ ಲೈನ್ಗೆ ಬಾರ್ಡ್ರು ಸ್ವಲ್ಪ ಚಿಕ್ಕದಿದೆ. ಸೊ ಅವರು ಬಾರ್ಡ್ರು ಬೇಕು ಅಂತ ಹೇಳಿದ್ರು. ಫ್ರೇಮ್ ಫಿಟ್ಟಿಂಗಿಗೆ ಹೋಗ್ಬಿಡುತ್ತೆ ಬಾರ್ಡ್ರು. ಸೊ ಅದಕ್ಕೋಸ್ಕರ ನಾನು ಬುಟ್ಟನ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಗ್ರೀನ್ ವಿತ್ ಗೋಲ್ಡ್ ಕಾಂಬಿನೇಷನಲ್ಲಿ ನಾನು ಮಾಡಿಕೊಂಡಿರೋ ಅಂಥದ್ದು. ತುಂಬ ಅಂದರೆ ಮಸ್ಟರ್ಡ್ ಎಲ್ಲೋ ಅಂತಾರಲ್ಲ ಆ ಥರ. ಬಟ್ ವಿಡಿಯೋದಲ್ಲಿ ಯಾವ ಕಲರ್ ಕಾಣಿಸ್ತಾ ಇದ್ವೋ ನಿಮ್ಗೆ ಗೊತ್ತಿಲ್ಲ, ಎಲ್ಲೋ ಕಲರ್ ಕಾಣಿಸ್ತಾ ಇರ್ಬೋದು. ಸೊ ಅದಕ್ಕೋಸ್ಕರ ನಾನು ಈ ಥರ ವರ್ಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಬಟ್ ಇವ್ರು ಬಂದ್ಬಿಟ್ಟು ನನಗೆ ಯಾವುದೇ ರೀತಿಯಾದ ಇದೇ ಥರ ಡಿಸೈನ್ ಹಾಕ್ಕೊಡಿ ಅಂತ ಯಾವತ್ತೂ ನನಗೆ ಹೇಳೇ ಇಲ್ಲ. ನೀವೇ ಯಾವುದಾದ್ರೂ ಒಂದು ಹಾಕಿ ಅಂತ ಹೇಳಿ ಹೋಗ್ತಾರೆ. ಪ್ರೈಸ್ ಮಾತ್ರ ಹೇಳಿ ಹೋಗ್ತಾರೆ ಅಷ್ಟೇ. ಬಟ್ ಆ ಥರ ಹೇಳಿದ್ರೆ ನಮಗೂ ಕೂಡ ಸ್ವಲ್ಪ ಕಷ್ಟ, ಯಾವ ಡಿಸೈನ್ ಹಾಕೋದು ಯಾವುದಿಲ್ಲ ಅಂತ ಒಂದು ಅರ್ಧ ಗಂಟೆ ಬರೀ ಡಿಸೈನ್ ಹುಡ್ಕೋಕೆ ಟೈಮ್ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಆದಷ್ಟು ಕಸ್ಟಮರ್ ಹತ್ರನೇ ಡಿಸೈನ್ನ ಸೆಲೆಕ್ಷನ್ ಮಾಡಿಕೊಂಡು ವರ್ಕ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು ಈ ಥರ ಬುಟ್ಟ ಬಂದಿದೆ. ಸ್ಟೋನು ಏನು ಕೂಡ ಆ್ಯಡ್ ಮಾಡಿಲ್ಲ. ನಂಗೆ ಸಿಂಪಲ್ಲಾಗೆ ತುಂಬ ಚೆನ್ನಾಗೆ ಕಾಣಿಸುತ್ತೆ ಡಿಸೈನ್ ಮಾತ್ರ. ಇದಕ್ಕೆ ಬಾರ್ಡ್ರ್ ಲೈನ್ ಕೂಡ ಬರುತ್ತೆ. ಬಾರ್ಡ್ರ್ ಲೈನ್ ಕೂಡ ಪ್ಲೈನ್ ಬ್ಲೌಸ್ ಅದೇ ಬಾರ್ಡ್ರ್ ಲೈನ್ ಕೂಡ ಕೊಟ್ಕೊಳ್ಬೋದು. ಬಟ್ ಇವ್ರು ನನಗೆ ಇದು ಬಾರ್ಡ್ರ್ ಬೇಕು, ಸ್ಯಾರಿಲಿರೋ ಬಾರ್ಡ್ರ್ ಬೇಕು ಅಂತ ಹೇಳ್ತಿದ್ರಿಂದ ನಾನು ಅದನ್ನೇ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದೆ ಅಷ್ಟೇ. ಸೊ ನೆಕ್ಸ್ಟ್ ಒನ್ ಬಂದು ಈ ಒಂದು ಬ್ಲೌಸ್ ಡಿಸೈನು. ಇದು ಸಹ ಪಾಟ್ ನೆಕ್ಕಲ್ಲಿ ಬಂದಿದೆ. ಇದಕ್ಕೆ ಯಾವುದೇ ರೀತಿಯಾದ ಸ್ಟೋನ್ ಚೈನು, ಬಾಲ್ ಚೈನು ಏನಂದರೆ ಏನೂ ಸಹ ಬರೋದಿಲ್ಲ. ಬರೀ ಪ್ಲೈನ್ ಥ್ರೆಡ್ ವರ್ಕ್ ಬರುತ್ತೆ. ಯಾಕಂದರೆ ತುಂಬಾ ಚಿಕ್ಕದಾಗೆ ವರ್ಕ್ ಬರುತ್ತೆ, ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ. ಸ್ಲೀವ್ಸ್ ಕೂಡ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಬರೀ 600 ರುಪೀಸ್ಗೆ ಇದು ಫುಲ್ಲು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸ್ಟಿಚ್ ಆದಮೇಲೆ. ಯಾಕಂದರೆ ಸ್ಲೀವ್ಸಲ್ಲಿ ಫುಲ್ಲು ಬುಟಾಸ್ ಬಂದಿದೆ. ಇದು ಬೋಟ್ ನೆಕ್, ಮುಂದೆಗಡೆ ಬೋಟ್ ನೆಕ್ ಸಹ ಬರುತ್ತೆ. ಮತ್ತು ಈ ಥರ ಫ್ರಂಟ್ ನೆಕ್ ಕೂಡ ಬರುತ್ತೆ. ನೀವು ಯಾವುದು ಹೇಳ್ತಿರೋ ಅದು ವರ್ಕ್ ಮಾಡಿ ಕೊಡ್ಬೋದು ನಾವು. ಇದು ಬ್ಯಾಕ್ ಸೈಡ್ ಪಾಟ್ ನೆಕ್ ಬರುತ್ತೆ, ಮುಂದೆಗಡೆ ಬೋಟ್ ನೆಕ್ ಬರುತ್ತೆ, ಮತ್ತು ಫ್ರಂಟ್ ನೆಕ್ ಕೂಡ ಅವೈಲೇಬಲ್ ಇದೆ. ನೀವೇನಾದರೂ ಕಂಪ್ಯೂಟರೈಸ್ಡ್ ಮಷಿನ್ ಇದ್ದು ನೀವೇನಾದರೂ ಡಿಸೈನ್ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಆ ನಂಬರ್ಗೆ ನಿಮಗೆ ಡಿಸೈನ್ಗಳು ಸಿಗುತ್ತೆ. ಯಾವ ಡಿಸೈನ್ ಬೇಕು ಅಂತ ಸೆಲೆಕ್ಷನ್ ಮಾಡಿಕೊಂಡು ನೀವು ಬೈ ಮಾಡ್ಬೋದು. 50 ರುಪಿಗೆ 1 ಡಿಸೈನ್ ಸಿಗುತ್ತೆ. ಸಂಡೇ ಮಾತ್ರ 100 ರುಪಿಗೆ 3 ಡಿಸೈನ್ ಇರುತ್ತೆ. ಸ್ಲೀವ್ಸ್ಗೆ ನೋಡ್ಬೋದು ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು. ಫಿನಿಶಿಂಗ್ ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬಾ ಥಿಕ್ನೆಸ್ ಬರುತ್ತೆ. ನಾನು ಸ್ಲೀವ್ಸು ರೌಂಡ್ ಬಂದುಬಿಟ್ಟು ನಾನು 11 ತೊಗೊಂಡಿರೋದು, ಲೆಂತ್ ಬಂದುಬಿಟ್ಟು 10.5 ತೊಗೊಂಡಿರೋದು. ಇದು ಮಿನಿಮಮ್ 12 ಇಂಚ್ವರೆಗೂ ಸಹ ಹಾಕ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಬುಟ್ಟಾಸ್ ಕೂಡ ಅಷ್ಟೇ, ಅಲ್ಲೊಂದು ಏನು ಬಂದಿಲ್ಲ, ತುಂಬ ಫುಲ್ಲು ಬುಟ್ಟಾಸ್ ಬಂದಿದೆ, ಹತ್ರನೇ ಬಂದಿದೆ. ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಸೊ ಇದು ನಮ್ಮ ಟ್ರಿಪ್ದು ಲಾಸ್ಟ್ ಕ್ಲಿಪ್ಪಿಂಗ್. ಅಂದರೆ ಮಂತ್ರಾಲಯಕ್ಕೆ ಹೋಗಿತ್ತು ಲಾಸ್ಟ್ ನಾವು. ಇದು ಒಂದು ನೈಟ್ ವ್ಯೂನ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಆ ದೇವಸ್ಥಾನಕ್ಕೆ ಒಳಗಡೆ ಹೋದರೆ ಆ ಕಾಂಪೌಂಡಿಂದ ಹೊರಗಡೆ ಬಂದಾಗೆ ಒಂದು ಫೀಲಿಂಗು, ಆ ಕಾಂಪೌಂಡ್ ಒಳಗಡೆ ಆದಮೇಲೆ ಒಂದು ಫೀಲಿಂಗ್ ಇರುತ್ತೆ. ನೀವು ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಲೇಬೇಕು. ಯಾಕೆ ಅಂತಂದರೆ ಪ್ರತಿಯೊಬ್ಬರು ಹೇಳೋದು ಒಂದೇ. ಸೊ ನಾನು ನವೀನ ಕೂಡ ರಿಯಲ್ಲಾಗಿ ಕೇಳಿದ್ದೀನಿ. ನಾನು ಕಾಂಪೌಂಡ್ ಹೊರಗಡೆ ಹೋದಾಗ ಏನೋ ಒಂಥರ ಚಳಿ ಆಗ್ತಿರುತ್ತೆ, ಏನೋ ಒಂಥರ ಬೇರೆ ಫೀಲಿಂಗೇ ಇರುತ್ತೆ. ಬಟ್ ಆ ಕಾಂಪೌಂಡ್ ದಾಟಿ ಒಳಗಡೆ ಬಂದಾಗ ಬೆಚ್ಚಗಿರುತ್ತೆ, ಮತ್ತು ಅದೊಂಥರ ಪಾಸಿಟಿವ್ ವೈಬೇ ಬೇರೆ ಅಲ್ವ. ಒಳಗಡೆ ಹೋದ ತಕ್ಷಣ ಕೈ ಮುಕ್ಕೊಂಡೆ ಹೋಗ್ಬೇಕೇನಪ್ಪ ಒಳಗಡೆ ಅನ್ನೋ ಥರ ಫೀಲ್ ಆಗುತ್ತೆ ನಿಜವಾಗ್ಲೂ. ಅಲ್ಲಿಂದ ನೈಟು ನಾವು ಅಲ್ಲಿ 3 ತರಹದ ತೇರು ಹರಿಯುತ್ತೆ. ದೇವಸ್ಥಾನ ಸುತ್ತಲೂ ಸಹ 3 ರೌಂಡ್ ಹಾಕ್ತಾರೆ. ಇದು ಫಸ್ಟು ಬಂದ್ಬಿಟ್ಟು ಸಿಲ್ವರ್ದು. ನಿಜವಾಗ್ಲೂ ಎಲ್ಲ ದೇವಸ್ಥಾನ ಫೋಟೋ ತೆಗಿಯೋಂಗಿಲ್ಲ, ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಮಾತ್ರ ಒಬ್ಬರು ಕೂಡ ನೀವು ಫೋಟೋ ತೆಗಿಬಾರ್ದು, ವಿಡಿಯೋ ಮಾಡ್ಬೋದು ಅಂತ ಒಬ್ಬರು ಸಹ ಹೇಳಲಿಲ್ಲ ನಮಗೆ. ನಿಜವಾಗ್ಲೂ ಟೈಮ್ ಓವರ್ ಆದ್ರೂ ಸಹ ನಮಗೆ ದೇವಸ್ಥಾನ ಬಿಟ್ಟು ಬರಲಿಕ್ಕೆ ಮನಸ್ಸೇ ಇರಲಿಲ್ಲ. ಚಿನಿಮಾ ಕೂಡ ತುಂಬ ಚೆನ್ನಾಗಿ ಆಟಾಡ್ಕೊಂಡಿದ್ಲು ಅಲ್ಲಿ. ಇದು ಬಂದ್ಬಿಟ್ಟು ಫಸ್ಟ್ ಒನ್ನು ಸಿಲ್ವರ್ದು ತೇರು ಹರಿದಿದ್ದು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನೆಕ್ಸ್ಟು ಇದು ಗೋಲ್ಡ್ ಕಲರ್ದು ತೇರು ಹರಿದಿದ್ದು. ರಿಯಲ್ ಗೋಲ್ಡ್ ಇರ್ಬೋದು, ಗೊತ್ತಿಲ್ಲ ನನಗೆ. ಅಷ್ಟು ಇನ್ಫಾರ್ಮೇಷನ್ ಯಾರನ್ನೂ ಸಹ ಕೇಳೋಕ್ಕೆ ಹೋಗಲಿಲ್ಲ. ನಮ್ಮ ಪಾಡಿಗೆ ನಾವು ಹೋದ್ವಿ, ಅರ್ಚನೆ ಮಾಡಿಸ್ಕೊಂಡ್ವಿ. ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಕೇಳಿಕೊಂಡು ಒಂದಷ್ಟು ಐಟಮ್ಗಳನ್ನ ತೊಗೊಂಡು ಬಂದ್ವಿ. ನಾವು ಯಾರನ್ನೂ ಸಹ ಇದು ಸಿಲ್ವರ್ದಾ, ಇದು ರಿಯಲ್ ಗೋಲ್ಡ್ದಾ, ಅಥವಾ ಇದು ರಿಯಲ್ ತಾಮ್ರದ್ದಾ ಅಂತ ನಾವು ಯಾರನ್ನೂ ಸಹ ಕೇಳಲಿಲ್ಲ. ಸೊ ನನ್ನ ಮನಸ್ಸಲ್ಲಿ ಏನಿತ್ತೋ ಅದನ್ನು ಕೇಳಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಇದು ಸೆಕೆಂಡ್ ಟೈಮು ರಥ ಹರಿದಿದ್ದು. ಇದು ಗೋಲ್ಡ್ ಕಲರಲ್ಲಿತ್ತು. ರಿಯಲ್ ಗೋಲ್ಡು ಇದ್ರೂ ಇರ್ಬೋದು.
ಯಾರಾದರೂ ಇನ್ನೂ ಮಂತ್ರಾಲಯಕ್ಕೆ ಹೋಗಿಲ್ಲ ಅಂತಂದರೆ ನೆಕ್ಸ್ಟ್ ಟೈಮ್ ಯಾರಾದರೂ ಹೋಗ್ತಾಯಿದ್ರೆ ನಿಜವಾಗ್ಲೂ ಖಂಡಿತವಾಗ್ಲೂ ಹೋಗಿ ಬನ್ನಿ. ಅಲ್ಲಿಗೆ ಹೋಗಿ ಬಂದಮೇಲೆ ನನ್ನ ಮನಸ್ಸಲ್ಲಿರೋ ಒಂದು ಪಾಸಿಟಿವ್ ವೈಬೇ ಬೇರೆ ಅನಿಸ್ತಾ ಇದೆ ನನಗೆ ನಿಜವಾಗ್ಲೂ. ನನ್ನ ಓನ್ ಒಪಿನಿಯನ್ನು ನಾನು ಹೇಳ್ತಾ ಇರೋದು. ಕೆಲವೊಬ್ಬರು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ಬೋದು, ಕೆಲವೊಬ್ಬರು ಆಪೋಸಿಟ್ಟಾಗೆ ವಿಡಿಯೋಸ್ನ ಬಿಡ್ತಾ ಇದ್ದಾರೆ. ಈ ಥರ ಹೂವು ಬೀಳೋದು ಅದೆಲ್ಲನೂ ಸಹ ಇಡಬೇಕಾದ್ರೆ ಒಂಥರ ಇರುತ್ತೆ, ಬೀಳಬೇಕಾದ್ರೆ ಒಂಥರ ಇರುತ್ತೆ ಅಂತ ಏನೇನೋ ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ಕೊಳ್ತಾರೆ. ಸೊ ನನಗೇನು ಅಂತಂದರೆ ಪೂಜೆನ ಇದೇ ಥರ ಮಾಡಬೇಕು ಅನ್ನೋದೇನಿಲ್ಲ. ಸೊ ನಮ್ಮ ಭಕ್ತಿ ಮೇಲೆ ನಮ್ಗೆ ಹೆಂಗೆ ಇಷ್ಟ ಬರುತ್ತೋ ಹಾಗೆ ಪೂಜೆ ಮಾಡಿದ್ರೇ ಬೆಟರು. ಯಾರನ್ನೋ ನೋಡಿಬಿಟ್ಟು ನಾನು ಹಿಂಗೆ ಮಾಡಬೇಕು, ಇದೇ ಥರ ಪೂಜೆ ಮಾಡಬೇಕು ಅನ್ನೋದು ಅದನ್ನು ಕಲ್ಪನೆ ಸಹ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಗೆ ಹೆಂಗೆ ಇಷ್ಟ ಬರುತ್ತೋ ಆ ಥರ ಪೂಜೆ ಮಾಡಿ. ಆ ದೇವರು ಎಲ್ಲಿದ್ರೂ ಸಹ ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಇದು ಥರ್ಡ್ ಒನ್ನು, ಇದು ತಾಮ್ರದ್ದು ಅನಿಸುತ್ತೆ ರಥ ಹರಿದಿದ್ದು. ನಾನಲ್ಲಿ ಯಾರನ್ನೂ ಸಹ ಕೇಳೋದಕ್ಕೆ ಹೋಗಲಿಲ್ಲ. ಬಟ್ ಇನ್ನೊಂದೇನು ಅಂತಂದರೆ ಅಲ್ಲಿ ಮಾರ್ನಿಂಗ್ಗಿಂತ ನೈಟು ತುಂಬ ಚೆನ್ನಾಗಿರ್ತಾರೆ. ಪ್ರಸಾದಕ್ಕಾದ್ರೂ ಅಷ್ಟೇನೆ, ರಥ ಹರಿಬೇಕಾದ್ರೇ ಪ್ರಸಾದಕ್ಕೆ ಇದೆ ಹೋಗಿ ಅಂತ ಒಂದು ಹೇಳಿಬಿಡ್ತಾರೆ. ಯಾಕೆ ಅಂತಂದರೆ ಜನ ಸ್ವಲ್ಪ ಕಮ್ಮಿ ಆಗ್ತಾರೆ ಅನ್ನೋ ಒಂದು ರೀಸನ್ಗೆ ಇರ್ಬೋದು. ಸೊ ಅದಕ್ಕೋಸ್ಕರ ಯಾರಾದರೂ ಹೋಗೋರಿದ್ದರೆ ಮಾರ್ನಿಂಗು ಮತ್ತು ನೈಟು ಎರಡೂ ಸಹ ವಿಸಿಟ್ ಮಾಡ್ಕೊಂಡು ಬನ್ನಿ. ಸೊ ಮಾರ್ನಿಂಗ್ ವಿಸಿಟ್ ಮಾಡ್ಕೊಂಡಾದಮೇಲೆ ಅಲ್ಲಿ ಒಂದು ಪಂಚಮುಖಿ ದೇವಸ್ಥಾನ ಕೂಡ ಸಿಗುತ್ತೆ. ಮತ್ತು 5 ಮುಖ ಇರೋ ಆಂಜನೇಯ ಉದ್ಭವ ಆಗಿರೋ ಪ್ಲೇಸ್ ಅಂತ ಹೇಳ್ತಾರೆ, ಅಲ್ಲಿನೂ ಸಹ ಸಿಗುತ್ತೆ. ಮತ್ತು ಏಕಶಿಲಾ ಬೃಂದಾವನ ಕೂಡ ಸಿಗುತ್ತೆ. ಮತ್ತು ಬಿಚ್ಚಾಲೆ ಅನ್ನೋ ಪ್ಲೇಸಲ್ಲಿ ಅದು ಇರೋದು. ಅದೆಲ್ಲನೂ ಸಹ ನೋಡಿಕೊಂಡು ಬನ್ನಿ. ಮತ್ತು ಅಲ್ಲಿ ಹರಿತಾ ಇರೋ ನದಿ ಕೂಡ ತುಂಗಭದ್ರಾ ನದಿ ಅಂತ ಹೇಳ್ತಾರೆ. ಅಲ್ಲಿ ತೆಪ್ಪದ್ದು ಸರ್ವಿಸ್ ಕೂಡ ಇದೆ, ಅದನ್ನು ಸಹ ಮುಗಿಸ್ಕೊಂಡು ಬಂದ್ವಿ ನಾವು. ಮತ್ತು ಅಲ್ಲಿ ಅಪ್ಪಣ್ಣ ಆಚಾರ್ಯ ಅವರ ಒಂದು ಮನೆಯೂ ಸಹ ಇದೆ. ನೀವೇನು ಮಿಸ್ ಮಾಡ್ತೀರೋ ಇಲ್ವೋ ಗೊತ್ತಿಲ್ಲ, ಅದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅಲ್ಲಿ ಏನು ರಾಘವೇಂದ್ರ ಸ್ವಾಮಿಗಳು ಇದ್ದಾರಲ್ಲ, ಅವರು ಪೂಜೆ ಮಾಡ್ತಾ ಇದ್ದಾಗ ಪಾಂಡುರಂಗ ವಿಠ್ಠಲ ಸ್ವಾಮಿದು ಒಂದು ಚಿಕ್ಕದು ವಿಗ್ರಹ ಕೂಡ ಇದೆ. ಮತ್ತು ಅವರು ವಿಶ್ರಾಂತಿ ಪಡ್ತಿರೋಂಥ ಆಗಿರ್ಬೋದು, ಮತ್ತು ಅವರು ಧ್ಯಾನ ಮಾಡ್ತಿದ್ದ ಪ್ಲೇಸ್ ಕೂಡ ಅಲ್ಲಿ ಇದೆ. ಅದು ಕೂಡ ಅಷ್ಟೇ